ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ದೇವಭಕ್ತರೇ, ದೇವರಲ್ಲಿ ಅನುದಿನವೂ ವಾಕ್ಯದ ಶಕ್ತಿಯಿಂದ, ಪ್ರಾರ್ಥನೆಯ ಬಲದಿಂದ ದೇವರಲ್ಲಿ ಬೆಳೆಯುತ್ತಿರುವಂಥ ನಿಮ್ಮೆಲ್ಲರನ್ನ ವಂದಿಸ್ತೇನೆ. ಪ್ರತಿನಿತ್ಯ ದೇವರ ವಾಕ್ಯವನ್ನು ಆಹಾರ ಮಾಡಿಕೊಂಡು ನಿಮ್ಮ ವೈಯಕ್ತಿಕ ಬಲಹೀನತೆಗಳು, ಕುಟುಂಬದ ಪರಿಸ್ಥಿತಿಗಳು, ನಮ್ಮ ಜೀವಿತದಲ್ಲಿ ಏನೇ ಕೊರತೆಗಳು, ಕಷ್ಟಗಳು ಇದ್ದರೂ ಕೂಡ ಕರ್ತನಲ್ಲಿ ಸ್ಥಿರವಾಗಿ ಹೆಜ್ಜೆಯನ್ನು ಹಾಕುತ್ತಿದ್ದೀರಲ್ವ, ನಿಮ್ಮ ನಂಬಿಕೆಯನ್ನು ನೀವು ಬೆಳೆಯುತ್ತಿರುವುದನ್ನು ನೋಡಿ ನಾನು ಸಂತೋಷಿಸುತ್ತೇನೆ. ದೇವರು ನಿಮ್ಮನ್ನು, ನಿಮ್ಮ ಪ್ರಯತ್ನಗಳನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವಾದ ಮಾಡಲಿ. ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯಕ್ಕೆ ನಾವು ಹೋಗೋಣ. ದೇವಜನವೇ, ಒಂದು ಗಾದೆ ಮಾತನ್ನು ಹೇಳುತ್ತಾರೆ, ಇಲ್ಲವೇ ಆಡು ಮಾತನ್ನು ಹೇಳುತ್ತಾರೆ. ಮುಳ್ಳು ಬಂದು ಎಲೆಯ ಮೇಲೆ ಬಿದ್ದರೂ, ಎಲೆ ಹೋಗಿ ಮುಳ್ಳಿನ ಮೇಲೆ ಬಿದ್ದರೂ ನಷ್ಟ ಎಲೆಗೆ ಅಂತ ಹೇಳುತ್ತಾರೆ. ವಿಶ್ವಾಸಿಯ ಜೀವಿತ ನಿಜವಾಗಿಯೂ ಇದೇ ರೀತಿಯಾಗಿ, ಹೌದಲ್ವಾ? ಲೋಕ ತಪ್ಪು ಮಾಡಿದರೂ, ಒಂದು ವೇಳೆ ನಾವೇ ತಪ್ಪು ಮಾಡಿದರೂ, ಇಲ್ಲ ನಾವು ತಪ್ಪು ಮಾಡದೆ ಲೋಕವು ವಿರೋಧ ಮಾಡಿದರೂ ನಷ್ಟ ನಮಗೇ ಆಗುತ್ತದೆ. ಯಾವ ಕಡೆ ಹೋದರೂ ಕೂಡ ನಷ್ಟ, ನೋವು ನಮಗೇನೆ. ಬೈಬಲ್ ಹೇಳುತ್ತದೆ, ಅವರು ತಪ್ಪು ಮಾಡಿದರೂ ನೀನೇ ಕ್ಷಮಿಸಬೇಕು, ನೀನು ತಪ್ಪು ಮಾಡಿದರೂ ನೀನೇ ಕ್ಷಮಿಸಬೇಕು ಅಂತೇಳಿ. ಅಂದರೆ ನಾವು ತಪ್ಪು ಮಾಡಿದರೆ ಓಕೆ, ಕ್ಷಮೆ ಕೇಳೋದು ಓಕೆ, ಅವರು ತಪ್ಪು ಮಾಡಿದರೂ ನಾವು ಹೇಗೆ ಕ್ಷಮೆ ಕೇಳೋದು? ಈ ರೀತಿಯಾಗಿ ನಮಗೇ ದೇವರ ವಾಕ್ಯ ಯಾವಾಗಲೂ ತಟ್ಟುತ್ತಾ, ಎಚ್ಚರಿಸುತ್ತಾ, ನೋವು ಕೊಡುತ್ತಾ ಇರುತ್ತದೆ. ಇವತ್ತು ದೇವರ ವಾಕ್ಯ ಅದೇ ರೀತಿಯಲ್ಲಿ ನಾನು ನೋಡಿದ ಹಾಗೆ ಒಂದೇ ವಾಕ್ಯದಲ್ಲಿ 3 ಸಾರಿ ಭಯಪಡಬೇಡ, ದಿಗಿಲು ಪಡಬೇಡ, ಅಂಜಬೇಡ ಎಂದು ಹೇಳಿದಂಥ ವಾಕ್ಯ ನಮಗೆ ಇವತ್ತು ಸಿಗುತ್ತದೆ. ಇದರ ನಿಜವಾದ ಅರ್ಥ ಏನು? ಯಾಕೆ ಈ ರೀತಿಯಾಗಿ ದೇವರು ನಮ್ಮನ್ನು ಧೈರ್ಯಪಡಿಸುತ್ತಿದ್ದಾರೆ, ಬಲಪಡಿಸುತ್ತಾರೆ ಎಂಬುದನ್ನು ನಾವು ಈ ದಿನ ದೇವರ ವಾಕ್ಯದ ಮೂಲಕವಾಗಿ ನಾವು ತಿಳಿದುಕೊಳ್ಳೋಣ. ಬನ್ನಿ, ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಯೆಹೆಜ್ಕೇಲನ ಗ್ರಂಥ 2ನೇ ಅಧ್ಯಾಯ 6ನೇ ವಚನ. ನರಪುತ್ರನೇ, ನೀನು ಮುಳ್ಳು ಕಂಪೆಗಳಿಗೆ ಸಿಕ್ಕಿಕೊಂಡು ಚೇಳುಗಳ ನಡುವೆ ವಾಸಿಸುವಂತೆ ಅವರ ಮಧ್ಯದಲ್ಲಿದ್ದರೂ ಅವರಿಗೆ ಭಯಪಡಬೇಡ, ಅವರ ಗದರಿಕೆಗೆ ಹೆದರದಿರು. ಅವರು ದ್ರೋಹಿ ವಂಶದವರು, ಅವರ ಬಿರು ನುಡಿಗೆ ದಿಗಿಲು ಪಡಬೇಡ, ಅವರ ಬಿರು ನೋಟಕ್ಕೆ ಬೆಚ್ಚದಿರು. ಹಾಲೆಲೂಯ. ನನ್ನ ಪ್ರಿಯ ದೇವಜನವೇ, ಒಂದೊಂದು ವಾಕ್ಯದಲ್ಲಿ ನಾವು ಎಷ್ಟು ಪ್ರಸಂಗಗಳನ್ನು ಕೇಳಬಹುದು ಅಂದರೆ ಅಷ್ಟೊಂದು ಪ್ರಸಂಗಗಳನ್ನು ಕೇಳಬಹುದು. ಒಂದು ಪದ ಸಾಕು ದೇವರು ನಮ್ಮನ್ನು ಧೈರ್ಯಪಡಿಸಲಿಕ್ಕೆ. ಒಂದೇ ಪದ ಸಾಕು ನಮ್ಮ ಮನಸ್ಸು ಮುರಿಯಲಿಕ್ಕೆ. ಯಾವುದೇ ಒಂದು ಮಾತು ನಮ್ಮನ್ನು ಬಲಪಡಿಸಲೂಬಹುದು, ಯಾವುದೋ ಒಂದು ಮಾತು ನಮ್ಮನ್ನು ಮುರಿಯಲೂಬಹುದು. ನೋಡಿ, ಈ ವಾಕ್ಯದಲ್ಲಿ ಯೆಹೆಜ್ಕೇಲನ ಗ್ರಂಥ 2ನೇ ಅಧ್ಯಾಯ 6ನೇ ವಚನದಲ್ಲಿ ಎಷ್ಟು ಪದಗಳು, ಎಷ್ಟು ಆಳವಾದಂಥ ಸಂದೇಶ ಇದೆ ಅಂತ ಹೇಳಿದರೆ ಆಶ್ಚರ್ಯ ಆಗುತ್ತದೆ. ದೇವಜನರಲ್ಲಿ ಗಮನಿಸಿರಿ, ಮೊದಲನೇದಾಗಿ ನಿಮಗೆ ನಾನು ಹೇಳಲಿಕ್ಕೆ ಬಯಸುವ ವಿಷಯ 3 ಪದಗಳು. ಆ ಯಾವ ಪದಗಳು? ಭಯಪಡಬೇಡ, ಅಲ್ಲಿ ಹೇಳುತ್ತದೆ ಅವರಿಗೆ ಭಯಪಡಬೇಡ, ಅವರ ಗದರಿಕೆಗೆ ಹೆದರದಿರು, ಮತ್ತು ಅವರ ಬಿರು ನುಡಿಗೆ ದಿಗಿಲು ಪಡಬೇಡ. ಇಂಗ್ಲೀಷಲ್ಲಿ ಡು ನಾಟ್ ಫಿಯರ್, ಡು ನಾಟ್ ಫಿಯರ್, ಡು ನಾಟ್ ಫಿಯರ್ ಅಂತ ಹೇಳಿ ಧೈರ್ಯಪಡಿಸುವಂತೆ ಈ ಒಂದೇ ವಾಕ್ಯದಲ್ಲಿ ಯೆಹೆಜ್ಕೇಲನನ್ನು ದೇವರು ಧೈರ್ಯಪಡಿಸುತ್ತಿದ್ದಾರೆ. ನನ್ನ ಸಹೋದರಿ ಸಹೋದರರೇ, ದೇವರು ಇದೇ ಮಾತಿನಿಂದ ಯೆಹೆಜ್ಕೇಲನನ್ನು ಧೈರ್ಯಪಡಿಸಿದ ಹಾಗೆ ನಿಮ್ಮನ್ನು, ನನ್ನನ್ನು ಕೂಡ ದೇವರು ಧೈರ್ಯಪಡಿಸುತ್ತಾ ಇದ್ದಾರೆ. ಎಂಥ ಒಳ್ಳೆಯ ಮಾತಲ್ವ ದೇವಜನವೇ? ನಮ್ಮನ್ನು ಧೈರ್ಯಪಡಿಸುವ ದೇವರು ನಮ್ಮೊಟ್ಟಿಗೆ ಇದ್ದಾರೆ. ನೋಡಿ, ಇಂಗ್ಲೀಷಲ್ಲಿ ಸೇಮ್ ಡು ನಾಟ್ ಫಿಯರ್ ಅಂತ ಹೇಳಿದರೂ ಕೂಡ ಕನ್ನಡದಲ್ಲಿ 3 ಪದಗಳನ್ನು, ಬೇರೆ ಬೇರೆ ಪದಗಳನ್ನು ಉಪಯೋಗಿಸಿರುವುದು ನನಗೆ ಸ್ವಲ್ಪ ಸಮಾಧಾನವೂ ಸಂತೋಷವೂ ಆಯಿತು. ಯಾಕೆಂದರೆ ಅವರಿಗೆ ಭಯಪಡಬೇಡ ಅನ್ನುವಂಥ ಪದ, ಅವರ ಗದರಿಕೆಗೆ ಹೆದರದಿರು ಎನ್ನುವ ಪದ, 3ನೇದು ಬಿರು ನಿಡಿಗೆ ದಿಗಿಲು ಪಡಬೇಡ. ಕೆಲವು ಕಡೆ ನಮ್ಮ ಕಡೆಗಳಲ್ಲಿ ನಾವು ದಿಗಿಲು ಪಡಬೇಡ,
ಕೆಲವರು ಭಯ ಪಡಬೇಡ, ಹೆದರಬೇಡ, ಅಂಜಬೇಡ, ಈ ಥರ ಎಲ್ಲ ಹೇಳ್ತಾರಲ್ವ. ಅದೇ ರೀತಿಯಲ್ಲಿ ಈ ದೇವರ ವಾಕ್ಯದಲ್ಲಿಯೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಭಕ್ತನನ್ನು ಧೈರ್ಯಪಡಿಸುವುದನ್ನು ನಾವು ನೋಡುತ್ತಾ ಇದ್ದೇವೆ. ಹೌದು, ವರ್ಷಕ್ಕೆ 365 ದಿನಗಳಿದ್ದರೂ 365 ಸಾರಿ ಭಯಪಡಬೇಡ, ಹೆದರಬೇಡ, ಅಂಜಬೇಡ, ದಿಗ್ಭ್ರಮೆಗೊಳ್ಳಬೇಡ, ನೀನು ಕಳವಳ ಪಡಬೇಡ ಈ ರೀತಿಯಾಗಿ ಹೇಳಿದರೂ ಕೂಡ ಇದು ಒಂದೇ ವಾಕ್ಯದಲ್ಲಿ 3 ಸಾರಿ ಈ ಭಕ್ತನನ್ನು ಧೈರ್ಯಪಡಿಸುವುದಕ್ಕೆ ದೇವರ ವಾಕ್ಯ ನೋಡುತ್ತಾ ಇದೆ. ಹಲ್ಲೆಲೂಯಾ. ಜ್ಞಾನೋಕ್ತಿ ಗ್ರಂಥದಲ್ಲಿ ಯಾಕೆ ಈ ರೀತಿ ದೇವರು ಭಯಪಡಬೇಡ, ದಿಗಿಲು ಪಡಬೇಡ ಅನ್ನುವಂಥದ್ದಕ್ಕೆ ಜ್ಞಾನೋಕ್ತಿ ಗ್ರಂಥ ಅದರ 29ನೇ ಅಧ್ಯಾಯ ಅದರ 24-25 ವಚನ ನೋಡುವಾಗ, ಮನುಷ್ಯನ ಭಯ ಉರುಲು, ಯೆಹೋವನ ಭರವಸ ಉದ್ಧಾರ. ನೋಡಿ, ಭಯಪಡಬೇಡ ಅಂತ ದೇವರು ಹೇಳುತ್ತಾ ಇದ್ದರು. 2 ವಿಷಯಗಳನ್ನು ಜ್ಞಾನಿಯಾದ ಸೊಲೊಮೋನನು ಬರೀತಾನೆ. ನೀನು ಏನು ಮಾಡಬೇಡ, ಇಲ್ಲಿ ಹೇಳುತ್ತದೆ ಮನುಷ್ಯನ ಭಯ ಉರುಲು. ನೀವೇನು ಭಯ ಪಡ್ತಾ ಇದ್ದೀರಲ್ಲ ಅದು ಒಂದು ಉರುಳಿದ್ದ ಹಾಗೆ. ಉರುಳು ಹೇಗೆ ಗೊತ್ತಾ? ಉರುಳು ಸಾಧಾರಣವಾಗಿ ಹಾಕಿ ಇಟ್ಟಿರ್ತಾರೆ. ಆ ಹಾಕಿ ಇಟ್ಟಿರುವ ಉರುಳು ಯಾವ ತೊಂದರೆನೂ ಇಲ್ಲ. ಯಾವುದಾದ್ರೂ ತೊಂದರೆ ಇದೆಯಾ? ಹಾಗೇ ಇರುತ್ತೆ. ಜಾರ್ ಗಂಟು ಹಾಕಿ ಅದಕ್ಕೆ ಉರುಳು ಹಾಕಿಟ್ಟಿರ್ತಾರೆ. ನಾವೇನಾದರೂ ಎಳೆಯುವಾಗ, ಒಂದು ಪ್ರಾಣಿ ಇಲ್ಲ ಒಂದು ಪಕ್ಷಿಗೆ ಒಂದು ಉರುಳು ಹಾಕಿರ್ತಾರೆ, ಅದು ಸುಮ್ಮನೆ ಇತ್ತು ಅಂತ ತಿಳ್ಕೊಳ್ಳಿ, ಆ ಉರುಳು ಏನೂ ಮಾಡೋದಿಲ್ಲ. ಆದರೆ ಭಯಪಟ್ಟು ಆಸೆಪಟ್ಟು ಮುಂದಕ್ಕೆ ಹೋಗುವಾಗ ಉರುಳು ಬಿಕ್ಕೊಳ್ಳುತ್ತೆ. ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು? ಆ ಉರುಳು ಏನಾಗುತ್ತೆ? ಬಿಕ್ಕೊಳ್ಳುತ್ತೆ. ಲೋಕವು ಹಾಗೇನೆ ಪ್ರಿಯ ದೇವಜನವೇ. ಕೆಲವು ವಿಚಾರಗಳಲ್ಲಿ ನಾವು ಸುಮ್ಮನೆ ಅಲ್ಲಿದ್ದರೆ ಪರವಾಗಿಲ್ಲ, ಆದರೆ ಅದರಂತೆ ನಾವು ನಡೆದುಕೊಳ್ಳಲಿಕ್ಕೆ ಹೋಗುವಾಗ, ಆಸೆಪಟ್ಟು ಹೋಗುವಾಗ, ಗಮನಿಸದೆ ಹೋಗುವಾಗ ನಮಗೆ ಅದು ಉರುಳಾಗಿ ಪರಿಣಮಿಸುತ್ತದೆ. ಲೋಕದಲ್ಲಿ ಕೆಟ್ಟತನ ಇದೆ, ಇಲ್ಲ ಅಂತಿಲ್ಲ. ಅದನ್ನು ನಾವು ತಲೆಗೆ ಹಾಕ್ಕೊಂಡ್ರೆ ನಮ್ಮ ತಲೆ ಕೆಟ್ಟೋಗುತ್ತದೆ. ಲೋಕದಲ್ಲಿ ಯಾರಿಗೆ ನೋವಿಲ್ಲ, ಯಾರಿಗೆ ಅನಾರೋಗ್ಯ ಇಲ್ಲ, ಯಾರಿಗೆ ಕಷ್ಟ ಇಲ್ಲ, ಯಾರಿಗೆ ಸಂಕಟ ಇಲ್ಲ. ಆದರೆ ಅದನ್ನು ನಾವು ಹೇಗೆ ತೆಗೆದುಕೊಳ್ಳುತ್ತೇವೆ? ನಮ್ಮ ತಲೆ ಕೊಟ್ಟು ಗಾಬರಿ ಪಡುತ್ತೇವಾ? ಇಲ್ಲ ನಮ್ಮ ತಲೆ ಕೊಟ್ಟು ನಿಶ್ಚಿಂತೆಯಾಗಿ ನನಗೇನು ಆಗೋದಿಲ್ಲ, ನಾನು ಮೂವ್ ಮಾಡೋದೇ ಇಲ್ಲ ಅಂತಿದ್ದರೆ ನಿಮಗೆ ಉರುಳು ಕೂಡ ಏನೂ ಆಗಲ್ಲ. ಕೈಯಲ್ಲಿಟ್ಬಿಟ್ಟು ವಾಪಸ್ ತೆಗೀರಿ, ಏನೂ ಆಗಲ್ಲ. ಈ ಇಲಿಗಳಿಗೆ ಹಳೆ ಕಾಲದಲ್ಲಿ ಒಂದು ಬೋನ್ ಇಡ್ತಾ ಇದ್ರು. ನಿಮಗೆ ಜ್ಞಾಪಕ ಇದೆಯಲ್ಲ? ಹಳೆ ಕಾಲದಲ್ಲಿ ಒಂದು ಬೋನು ಒಳಗಡೆ ಒಂದು ಕಂಬಿ ಸಿಕ್ಕಿಸಿ ಅದಕ್ಕೇನಾದರೂ ಹಾಕಿರ್ತಾರೆ ನೋಡಿ. ಈ ಒಂದು ಪ್ರಾಣಿ ಇಲ್ಲ ಪಕ್ಷಿ ಅದರೊಳಗಡೆ ಹೋಗ್ಬಿಟ್ಟು ಅದನ್ನು ಮುಟ್ಟದೆ ವಾಪಸ್ ಬಂದರೆ ಏನೂ ಆಗಲ್ಲ. ಆದರೆ ಯಾವಾಗ ಅದು ಮುಟ್ಟುತ್ತದೋ ಆಗೇನಾಗುತ್ತದೆ? ಅದು ಕ್ಲೋಸ್ ಆಗುತ್ತೆ. ನಾನು ಹೇಳಿದ ಅರ್ಥ ಆಗ್ತಾ ಇದೆಯಾ? ನೋಡಿ, ಆ ರೀತಿಯಾಗಿ ಲೋಕದಲ್ಲಿ ನಾವು ಎಲ್ಲೇ ತಿರುಗಾಡಲಿ, ಎಲ್ಲೇ ಓಡಾಡಲಿ ನಮಗೆ ಅದು ಅಂಟುವುದಿಲ್ಲ. ಆದರೆ ನಾವು ಪ್ರತಿಕ್ರಿಯಿಸುವಾಗ, ಅದನ್ನು ಸೇವಿಸುವಾಗ, ತೆಗೆದುಕೊಳ್ಳುವಾಗ, ಅದಕ್ಕೆ ಸ್ಪಂದಿಸುವಾಗ, ಆಸೆ ಪಡುವಾಗ ನಮ್ಮನ್ನು ಅದು ಉರುಳಾಗಿ ಹಿಡಿದುಕೊಳ್ಳುತ್ತದೆ. ಅದಕ್ಕೆ ಜ್ಞಾನಿ ಹೇಳ್ತಾನೆ, ಮನುಷ್ಯನಿಗೆ ಭಯ ಬಂದರೆ ಅದು ಉರುಳು, ಆದರೆ ಯೆಹೋವನಲ್ಲಿ ಭರವಸೆ ಇಟ್ಟಿದ್ದೀರಂದರೆ ಅದು ನಿಮಗೆ ಉದ್ಧಾರ ಆಗುತ್ತದೆ ಎಂದು ಹೇಳುತ್ತಾ ಇದೆ. ನನ್ನ ಪ್ರಿಯ ದೇವಜನವೇ, ಉದ್ಧಾರವೂ ಬೇಕಾ, ಉರುಳು ಬೇಕಾ? ಯಾರಿಗೂ ಕೂಡ ಉರುಳು ಬೇಡ, ಉದ್ಧಾರನೇ ಬೇಕು. ಆದರೆ ನಾವು ಬಾಯಲ್ಲಿ ಹೇಳುತ್ತೇವೆ, ಆದರೆ ನಾವೇನು ಮಾಡಿಬಿಡ್ತೇವೆ? ಅಜಾಗರೂಕತೆಯಿಂದ ನಾವು ಇಷ್ಟ ಬಂದ ರೀತಿಯಲ್ಲಿ ನಾವು ಹೋಗ್ಬಿಡ್ತಾ ಇರ್ತೇವೆ, ನಡ್ಕೊಳ್ತಾ ಇರ್ತೇವೆ. ಇಷ್ಟಕ್ಕೂ ಈ ವಾಕ್ಯದ ಹಿನ್ನೆಲೆ ಏನು ಗೊತ್ತಾ ನಿಮಗೆ? ಹಿನ್ನೆಲೆ ಏನಂದರೆ, ಯೆಹೆಜ್ಕೇಲನಿಗೆ ದೇವರು ಹೇಳ್ತಾನೆ, ಹೋಗಿ ನೀನವರಿಗೆ ನ್ಯಾಯ ತೀರ್ಪಿನ ಬಗ್ಗೆ ಮಾತನಾಡು, ಸ್ವಾರ್ಥೆ ಸಾರು ಅಂತ ಹೇಳಿದ ಸಂದರ್ಭದಲ್ಲಿ, ನೋಡಪ್ಪ ಯೆಹೆಜ್ಕೇಲ, ನಾನು ನಿನ್ನನ್ನು ಯಾಕೆ ಅಲ್ಲಿ ಕಳಿಸ್ತಾ ಇದ್ದೀನಂದರೆ, ಅಲ್ಲಿ ಒಂದು ರೀತಿಯಾಗಿ ಏನಂದರೆ ಉರುಳಿದ್ದ ಹಾಗೆ, ಇನ್ನು ಮುಂದೆ ಇದೆ ವಾಕ್ಯ, ಅಲ್ಲಿಗೆ ಅರ್ಥ ಆಗುತ್ತೆ ನಿಮಗೆ. ಇಲ್ಲಿ ನೋಡುವಾಗ ನಮಗೆ ಯೆಹೋವನಲ್ಲಿ ಭರವಸೆ ಇಡಬೇಕು, ಅದು ನಮಗೆ ಉದ್ಧಾರ. ಯೆರೆಮೀಯನ ಗ್ರಂಥದಲ್ಲಿ 1ನೇ ಅಧ್ಯಾಯ 8ನೇ ವಾಕ್ಯ, ಅವರಿಗೆ ಅಂಜಬೇಡ, ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗೆ ಇರುವೆನು, ಇದು ಯೆಹೋವನಾದ ನನ್ನ ಮಾತು ಎಂದು ಹೇಳಿದನು. ಇಲ್ಲಿ ಏನಂತ ಹೇಳ್ತಾ ಇದೆ? ಕರ್ತನೆ ಹೇಳ್ತಾ ಇದ್ದಾನೆ, ಅವರಿಗೆ ಅಂಜಬೇಡ. ಅಂದರೆ ಎಲ್ಲಿ ದೇವರು ಹೇಳ್ತಾ ಇದ್ದಾನೆ? ಎಲ್ಲೋ ಇವನು ನಿಂತುಕೊಂಡು ಅವರಿಗೆ ಹೆದರಬೇಡ ಅಂತ ಹೇಳ್ತಾ ಇಲ್ಲ. ಶತ್ರುಗಳ ಮಧ್ಯದಲ್ಲಿ ಹೋಗುವಾಗ
ದೇವರು ಹೇಳ್ತಾನೆ, ಮಗನೇ ನೀನಲ್ಲಿ ನಿಂತಿದ್ದೀಯಾ, ಹೆದರಬೇಡ, ಯಾಕೆ ನಾನು ನಿನ್ನ ಜೊತೆಯಲ್ಲಿದ್ದೀನಿ. ಹಾಲೆಲೂಯ. ಇವತ್ತು ನೀವು ಮದುವೆಯಾಗಿ ಆ ಮನೆಗೆ ಹೋಗಿದ್ದೀರಂದರೆ, ಕೆಲಸಕ್ಕಾಗಿ ಆಫೀಸ್ಗೆ ಹೋಗಿದ್ದೀರಂದರೆ, ಬಾಡಿಗೆ ಮನೆಯಲ್ಲಿ ಆ ಸ್ಥಳಕ್ಕೆ ಹೋಗಿದ್ದೀರಂದರೆ, ನೀವು ಮಾತ್ರ ಹೋದ್ರಾ, ಇಲ್ಲ ದೇವರು ನಿಮ್ಮ ಸಂಗಡ ಬಂದ್ರ? ಇದು ಬಹಳ ಮುಖ್ಯವಾದಂಥ ವಿಷಯ. ನೀವಾಗಿ ನೀವು ಹೋಗ್ಬಿಟ್ರಾ, ಇಲ್ಲ ಅಂದರೆ ದೇವರು ನಿಮ್ಮ ಜೊತೆಯಲ್ಲಿ ಬಂದಿದ್ದಾರಾ? ನೀವು ಆಲೋಚನೆ ಮಾಡಿಕೊಳ್ಬೇಕು. ಅನೇಕ ಸಂದರ್ಭಗಳಲ್ಲಿ ದೇವರನ್ನ ಬಿಟ್ಟು ನಾವು ಮಾನಸಿಕವಾಗಿ ತೀರ್ಮಾನ ಮಾಡಿಬಿಡ್ತೇವೆ. ಈ ಸಂಬಂಧ ನೋಡಿದ ತಕ್ಷಣ, ಹುಡುಗಿನ ನೋಡಿದ ತಕ್ಷಣ, ಆ ಕೆಲಸ ನೋಡಿದ ತಕ್ಷಣ, ಬಿಲ್ಡಿಂಗ್ ನೋಡಿದ ತಕ್ಷಣ, ಮನೆ ನೋಡಿದ ತಕ್ಷಣ ನಾವು ಅದು ಉರುಳಿದ್ದ ಹಾಗಿರ್ತದೆ. ನಾವು ಹೋಗಿ ನೋಡಬೇಕು. ಯಾವುದು ಮಾತು ಕೊಡಬಾರ್ದು, ಯಾವುದೂ ತಪ್ಪಿ ನಿರ್ಧಾರ ತೆಗೆದುಕೊಳ್ಳಬಾರ್ದು. ನೀನು ಒಳಗಡೆ ಹೋಗಿ ಆಚೆ ಬಾ, ನಿನಗೆ ಯಾವುದೂ ತಟ್ಟೋದಿಲ್ಲ. ಆದರೆ ಯಾವಾಗ ಒಳಗಡೆ ಹೋಗಿ ಅದು ಉರುಳ ರೀತಿಯಲ್ಲಿ ಭಯಪಟ್ಟು, ಇಲ್ಲವೇ ಭರವಸೆ ಇಲ್ಲದೆ ನೀವು ತೀರ್ಮಾನ ತೆಗೆದುಕೊಳ್ಳುತ್ತೀರೋ, ಆಗ ಅದು ನಿಮಗೆ ಉರುಳಾಗಿ ಪರಿಣಮಿಸುತ್ತದೆ. ಯಾವ ಮನೆಯೂ, ನೀವು ವಾಸ ಮಾಡುವ ಮನೆ, ನೀವು ಹೋಗಿ ಬಂದ ತಕ್ಷಣ ನಿಮಗೆ ತೊಂದರೆ ಆಗೋದಿಲ್ಲ. ಅಲ್ಲಿ ನೀವು ಹೋಗಿ ತೀರ್ಮಾನ ತೆಗೆದುಕೊಳ್ತೀರಲ್ವಾ, ಅದರಿಂದ ನಿಮಗೆ ತೊಂದರೆ ಆಗುತ್ತದೆ. ನನ್ನ ಪ್ರಿಯ ದೇವಜನವೇ, ದೇವರ ವಾಕ್ಯ ಹೇಳುತ್ತದೆ, ಉರುಳು ಒಳಗಡೆ ಹೋಗಿ ನೀವು ಬರ್ಬೋದು, ಆದರೆ ಭಯ ಪಡಬಾರ್ದು, ಅಂಜಬಾರದು, ಕಳವಳ ಪಡಬಾರದು, ಈ ಆಸೆ ಪಟ್ಟು ಯಾವುದೋ ಕೆಲಸ ಮಾಡಬಾರ್ದು. ನೋಡಿ, ದೇವರ ವಾಕ್ಯ ಹೇಳುತ್ತದೆ, ದೇವರ ಭಕ್ತರು ಶದ್ರಕ್ ಮೇಷಕ್ ಅಬೇದ್ನೆಗೋರು ಬೆಂಕಿಯೊಳಗೂ ಹೋದರೂ ಕೂಡ ದೇವರವರ ಜೊತೆಯಲ್ಲಿದ್ದರಿಂದ ಅವರಿಗೇನೂ ಆಗಲಿಲ್ಲ. ಹೌದಲ್ವಾ? ದೇವರವನ ಸಂಗಡ ಇದ್ದರು, ಅವರ ಸಂಗಡ ಇದ್ದರು. ದಾನಿಯೇಲನ ಸಿಂಹಗಳ ಮಧ್ಯಕ್ಕೆ ಹೋಗುವಾಗಲೂ ಅವನಿಗೇನೂ ತೊಂದರೆ ಆಗಲಿಲ್ಲ. ನನ್ನ ಪ್ರಿಯ ದೇವಜನವೇ, ಎಷ್ಟೋ ಜನ ಭಕ್ತರು ಸೆರೆಮನೆಗಳಲ್ಲಿ ಹೋಗಿ ಬಂದರು, ಏನೂ ತೊಂದರೆ ಆಗಲಿಲ್ಲ. ಎಷ್ಟೋ ಜನ ಶತ್ರುಗಳ ಮಧ್ಯದಲ್ಲಿ ಹೋಗಿ ಬಂದರು ಅಲ್ವಾ, ಅವ್ರಿಗೇನೂ ತೊಂದರೆ ಆಗಿಲ್ಲ. ಕಾರಣ, ಕರ್ತನು ಅವರ ಸಂಗಡ ಇದ್ದರು. ಇವತ್ತು ನಾನು ನಿಮಗೆ ಕೇಳ್ತಾ ಇದ್ದೇನೆ, ಕರ್ತನು ನಿಮ್ಮ ಸಂಗಡ ಇದ್ದಾರಾ? ಅದನ್ನು ಉರುಳಾಗಿ ನೀವೇ ಮಾರ್ಪಡಿಸಿಕೊಳ್ಳುತ್ತಿದ್ದೀರಾ, ಇಲ್ಲವೇ ಭರವಸೆಯಾಗಿ ಮಾರ್ಪಡಿಸಿಕೊಳ್ತಾ ಇದ್ದೀರಾ? ಇಲ್ಲಿ ಹೇಳ್ತಾ ಇರುವಂಥ ಮಾತು, ಉರುಳು ಮತ್ತು ಉದ್ಧಾರ ಯಾವುದು ಬೇಕು? ಉದ್ಧಾರ ಬೇಕು ಅಂತೇಳಿ ಇಷ್ಟಾನುಸಾರವಾಗಿ ನಡ್ಕೊಳ್ಳೋದಲ್ಲ. ಉದ್ಧಾರ ಬೇಕಾದರೆ ಯೆಹೋವನಲ್ಲಿ ಭರವಸೆ ಇಡಬೇಕು. ಅರ್ಥ ಆಯ್ತಾ? ಯೆಹೋವನಲ್ಲಿ, ಕರ್ತನಲ್ಲಿ ನೀವು ಭರವಸೆ ಇಟ್ಟರೆ ನಿಮಗೆ ಉದ್ಧಾರ. ಆದರೆ ನೀವು ಮನುಷ್ಯರನ್ನ ನೋಡಿಬಿಟ್ಟು ನೀವೇನಾದರೂ ಮಾಡಿದರೆ, ನಂಬಿದರೆ, ಭಯಪಟ್ಟರೆ ಉರುಳಾಗ್ತದೆ. ನೋಡಿ, ಪೇತ್ರನು ಯೇಸುವನ್ನು ನಂಬಿದಾಗ ಅವನಿಗೆ ಅದು ಉದ್ಧಾರ ಆಯಿತು. ಯಾವಾಗ ಅವನು ನಂಬದೆ ಅವನು ಭಯಪಟ್ಟನು, ಅದು ಉರುಳಾಯಿತು, ಅವನಿಗೆ ಮುಳುಗಿಬಿಟ್ಟ. ಹೌದಲ್ವಾ? ನೋಡಿ, ಇಸ್ಕರಿಯೋತ ಯೂದನ ವಿಷಯದಲ್ಲಿಯೂ ಹಾಗೇನೆ, ಅವನು ಹೋಗ್ಬಿಟ್ಟು ಏನೋ ತಪ್ಪು ಮಾಡಿದೆ, ಆಯಿತು, ಈ ಥರ ಆಯಿತು, ಇಲ್ಲ ನನಗೆ ಇದನ್ನು ಒಪ್ಕೊಳ್ಳಲ್ಲ, ಸೈತಾನ ಶೋಧನೆ ಮಾಡ್ದೆ, ಇರಲಿ, ಇದನ್ನು ತಪ್ಸೋಕ್ಕಾಗ್ತಾ ಇರಲಿಲ್ಲ. ಯಾಕೆಂದರೆ ದೇವರ ಉದ್ದೇಶ ಯಾರೋ ಒಬ್ಬರು ಆ ರೀತಿ ಕೆಲಸ ಮಾಡಬೇಕಾಗಿತ್ತು. ಇಸ್ಕರಿಯೋತ ಯೂದನು ಸಿಕ್ಕಾಕೊಂಡ. ಅರ್ಥ ಆಗ್ತಾ ಇದೆ? ಶಿಷ್ಯರಲ್ಲಿ ಯಾರಾದರೂ ಆಗಿರ್ಬೋದಾಗಿತ್ತು. ಆದರೆ ಇಸ್ಕರಿಯೋತ ಯೂದನು ದೇವರು ಬರೆಸಿದ್ದರಿಂದ ಹಿಂಗಾಗಲಿಲ್ಲ, ಈ ಥರ ಆದದ್ದರಿಂದ ದೇವರು ಬರೆಸಿದ್ದಾನೆ. ಅರ್ಥ ಆಗ್ತಾ ಇದೆ ನಿಮಗೆ? ಕೆಲವು ಸಾರಿ ದೇವರು ಪಾಪ ಅವನನ್ನು ಶಪಿಸಿಬಿಟ್ಟ, ಬೇರೆಯವ್ರನ್ನಲ್ಲ. ಅಲ್ಲ, ಅವನ ತೀರ್ಮಾನಗಳು, ಅವನ ಆಸೆಗಳ ನಿಮಿತ್ತವಾಗಿ ಅವನು ಉರುಳಿಗೆ ಬಿದ್ದ. ಬೇರೆ ಯಾರಾದರೂ ಬಿಡ್ಬೋದಾಗಿತ್ತಲ್ಲ. ಮೊದಲಿಂದ ಅವನಿಗೆ ಹಣದ ಚೀಲ ಇಟ್ಕೊಳ್ಳೋದು ಆಸೆ, ಅವನ ಆಸೆ ಅವನಿಗಾದರೆ ಮೊದಲಿಂದಲೂ ಅವನಿಗೇನಾಗಿತ್ತು ನಿಮ್ಗೆ ಗೊತ್ತಿದೆ, ಮೊದಲಿಂದಲೂ ಅವನಿಗೆ ಆಸೆ ಇತ್ತು. ನೋಡಿ, ಹಣ ಒಳ್ಳೆಯದೇ, ಆದರೆ ಅದು ಉರುಳಾಗಬಾರ್ದು. ಆಸ್ತಿ ಒಳ್ಳೆಯದೇ, ಐಶ್ವರ್ಯ ಒಳ್ಳೆಯದೇ, ಆಸೆ ಒಳ್ಳೆಯದೇ. ಅತಿಹಾಸೆ ಇಲ್ಲವೇ ದೇವರಿಗೆ ವಿರೋಧವಾದ ಕೃತ್ಯ, ತುಂಬ ಗತಿಗೆಡಿಸಿಕೊಳ್ಳುವಂಥ ಕೃತ್ಯವನ್ನು ಮಾಡಿದರೆ ಅದು ಉರುಳಾಗ್ಬಿಡ್ತದೆ. ಹಣ ಬೇಡ, ಲೋಕದಲ್ಲಿ ಚೆನ್ನಾಗಿರೋದು ಬೇಡ, ಮನೆ ಕಟ್ಟೋದು ಬೇಡ, ವಾಹನ ಕೊಳ್ಳೋದು ಬೇಡ. ದೇವರು ಹೇಳಿದ್ರೆ ಯಾವುದು ಮಾಡಬೇಡ್ರಿ, ನೀವು ನನ್ನನ್ನು ನಂಬಿದಾರಂದ್ರೆ ನೀವು ಯಾವುದು ಇಟ್ಕೊಳ್ಬಾರ್ದು ಅಂತ ಹೇಳಿದಾರ. ಆದರೆ ಅದು ಉರುಳಾಗಿ ನಾವು ಮಾರ್ಪಡಿಸಿಕೊಳ್ಳಬಾರದು, ಉದ್ಧಾರಕ್ಕಾಗಿ ನಾವು ಅದನ್ನು ಏರ್ಪಡಿಸಿಕೊಳ್ಳಬೇಕು. ನನ್ನ ಪ್ರಿಯ ದೇವಜನವೇ, ಅನೇಕರು ಈಗ ನೋಡುವಾಗ ಬಿಡುಗಡೆಯ ಕೂಟಗಳು, ಸ್ವಸ್ಥತೆಯ ಕೂಟಗಳು, ಪ್ರವಾದನೆಯ ಕೂಟಗಳು, ಇವುಗಳನ್ನು ಮಾಡಿದರೆ ಜನ ನೋಡಿ. ಆದರೆ ನಾವು ನಿಮ್ಮನ್ನು ಉಜ್ಜೀವಗೊಳಿಸಬೇಕು, ಉಜ್ಜೀವನ ಕೂಟ ಅಂತ ಹೇಳಿದರೆ ಅದಕ್ಕೆ ಬರೋದು ಕಡಿಮೆ. ನಾವು ಹೇಳಿದ್ವಲ್ಲ 20ನೇ ತಾರೀಕು ಚಿತ್ರದುರ್ಗದ ಮೀಟಿಂಗಾಗಿ ಬನ್ನಿ ಅಂತ ಹೇಳಿದರೆ ಅದು ಸ್ವಸ್ಥತೆಯ ಕೂಟ ಆದರೆ ಹೋಗೋಣ ಅಲ್ವಾ? ಸ್ವಸ್ಥತೆಯ ಕೂಟ ಆದರೆ ಹೋಗೋಣ, ಬಿಡುಗಡೆಯ ಕೂಟ ಆದರೆ ಹೋಗೋಣ, ಪ್ರವಾದನೆಯ ಕೂಟ ಆದರೆ ಹೋಗೋಣ.
ಆದರೆ ನಾರ್ಮಲ್ ಕೂಟ ಆದರೆ ಹೋಗೋದು ಬೇಡ. ಈ ರೀತಿಯಾಗಿ ಅಂದುಕೊಳ್ಳುತ್ತಾರಲ್ವ ನನ್ನ ಪ್ರಿಯ ದೇವಜನರೇ. ಆದರೆ 20ನೇ ತಾರೀಕು ಕೂಟ ನಾನು ಹೇಳೋದೇನೆಂದರೆ, ಉಜ್ಜೀವನಗೊಳಿಸಿಕೊಳ್ಳಿರಿ. ನಿಮ್ಮ ಆತ್ಮವು ಉಜ್ಜೀವನಗೊಂಡರೆ ಅದ್ಭುತಗಳು ತಾನಾಗಿ ನಡೆಯುತ್ತವೆ. ಅದ್ಭುತಗಳಿಗಾಗಿ ಹೋಗಬೇಕಾ, ನಿಮ್ಮನ್ನು ಉಜ್ಜೀವನಗೊಳಿಸಿಕೊಳ್ಳುವುದಕ್ಕಾಗಿ ಹೋಗಬೇಕಾ? ತೀರ್ಮಾನ ನಿಮ್ಮದಾಗಿರುತ್ತದೆ. ನನ್ನ ಪ್ರಿಯ ದೇವಜನರೇ, ದೇವರ ವಾಕ್ಯ ಹೇಳುತ್ತಾ ಇದೆ, ಆ ರೀತಿ ಈ ವ್ಯಕ್ತಿಯನ್ನು ನೀನು ಅಂಜಬೇಡಪ್ಪ, ನೀನು ಅಂಜಬೇಡ, ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳಿದರು. ಇದಕ್ಕೆ ಪೌಲನು ತಿಮೋಥೆಯನಿಗೆ ಬರೆಯುತ್ತಾ 2 ತಿಮೋಥೆಯನ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ, ದೇವರು ನಮಗೆ ಕೊಟ್ಟಿರುವಂಥ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಏಡಿತನದ ಆತ್ಮವಲ್ಲ. ಪೌಲನು ಬರೆಯುತ್ತಾ ಹೇಳುತ್ತಾನೆ ತಿಮೋಥೆಯನಿಗೆ, ತಿಮೋಥೆ, ನಾನು ನಿನಗೆ ಕೊಟ್ಟಿರುವುದು ಹೇಡಿತನದ ಆತ್ಮವಲ್ಲ ಅಂತ ದೇವರು ಹೇಳ್ತಾ ಇದ್ದಾನೆ. ಯಾವುದಕ್ಕೂ ಭಯಪಡಬೇಡ. ಯವನಸ್ಥರೇ, ರಿಸಲ್ಟ್ಸ್ಗಾಗಿ, ಎಕ್ಸಾಮ್ಸ್ಗಾಗಿ ಭಯಪಡ್ತಾ ಇದ್ದೀರಾ? ಹಿರಿಯರೇ, ನನ್ನ ಆರೋಗ್ಯಕ್ಕಾಗಿ ಅಂತ ಭಯಪಡ್ತಾ ಇದ್ದೀರಾ? ವಿಧವೆಯರೇ, ಅಯ್ಯೋ ನನ್ನ ಲೈಫ್ ಪಾರ್ಟ್ನರ್ ಇಲ್ಲ, ನನ್ನ ಜೀವನ ಇನ್ನೆಂಗೆ ಅಂದ್ಕೊಳ್ತಾ ಇದ್ದೀರಾ? ಕುಟುಂಬವನ್ನು ನಡೆಸುವವರೇ, ಹೇಗೆ ನನ್ನ ಕುಟುಂಬವನ್ನು ಪೋಷಿಸುವುದು ಅಂತ ಬಾಧೆ ಪಡ್ತಾ ಇದ್ದೀರಾ? ದಿಗಿಲು ಪಡಬೇಡ್ರಿ. ದೇವರು ನಿಮಗೆ ನಿಮ್ಮ ಜವಾಬ್ದಾರಿಯನ್ನು ನಿಭಾಯಿಸಲಿಕ್ಕೆ ನಿಮಗೆ ದೇವರು ತನ್ನ ಆತ್ಮನನ್ನು ಕೊಟ್ಟಿದ್ದಾನೆ. ಆ ಆತ್ಮನು ನಿಮ್ಮನ್ನು ಬಲಪಡಿಸುತ್ತದೆ. ಹಾಲೆಲೂಯಾ, ಕರ್ತನಿಗೆ ಸ್ತೋತ್ರ. ನಂಬಿರಿ, ವಾಕ್ಯವನ್ನು ನಂಬಿರಿ, ಉದ್ಧಾರಕ್ಕಾಗಿ ನಂಬಿರಿ, ಉನ್ನತಿಗಾಗಿ ನಂಬಿರಿ, ಆ ಉಜ್ಜೀವನಕ್ಕಾಗಿ ನಂಬಿರಿ. ದೇವರು ಆಶೀರ್ವದಿಸ್ತಾನೆ. ಕೇವಲ ಮಾನುಷಿಕ ಬುದ್ಧಿಯಿಂದ ಆಲೋಚನೆ ಮಾಡಬೇಡ್ರಿ. ಆದರೆ ತುಂಬ ಜನ ಕ್ರೈಸ್ತರನ್ನ ನೋಡುವಾಗ ನಾನು ತೆಗಳುತ್ತಾ ಇಲ್ಲ, ಅವರಲ್ಲಿ ತಪ್ಪು ಕಂಡುಹಿಡಿಯುತ್ತಾ ಇಲ್ಲ, ಆದರೆ ಬೆಳವಣಿಗೆಯ ಬದಲು, ಬಲಗೊಳ್ಳುವ ಬದಲು ಅದ್ಭುತಗಳನ್ನು, ಪ್ರವಾದನೆಗಳನ್ನು ನಂಬಿ ನೀವು ಹೋದರೆ ಯಾವ ಪ್ರಯೋಜನವೂ ಇಲ್ಲ. ಆದರೆ ನಾವೇನು ಮಾಡೋಕ್ಕೆ ಆಗಲ್ಲ. ದೇವರ ವಾಕ್ಯ ಹೇಳುತ್ತಾ ಇದೆ, ನಾನು ನಿಮಗೆ ಕೊಟ್ಟಿರುವಂಥ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮ ಹೊರತು ಹೇಡಿತನದ ಆತ್ಮ ಅಲ್ಲ. ಈಗ ನೋಡಿ, ಈ ಎಜ್ಕೇಲನನ್ನು ದೇವರು ಈ ರೀತಿಯಾಗಿ ಮೊದಲ ಭಾಗದಲ್ಲಿ ಭಯಪಡಬೇಡ, ಹೆದರದಿರು, ದಿಗಿಲು ಪಡಬೇಡ ಅಂತ ಹೇಳ್ತಾನೆ. ಯಾಕೆ? ಈಗ ನೋಡಿ, ನಾವು ನಮ್ಮ ಮನೆಯಲ್ಲಿದ್ದುಕೊಂಡು ನಾವು ಆರಾಮಾಗಿದ್ದರೆ ಭಯಪಡಬೇಡ ಅಂತ ಹೇಳಿದ್ರೆ, ನನಗೇನು ಆಲ್ರೆಡಿ ಚೆನ್ನಾಗಿ ಮಲ್ಕೊಂಡಿದ್ದೀನಲ್ವ, ನನಗೇನು ಕೆಲಸ ಇದೆ, ಎಲ್ಲ ಇದೆ, ನನಗೇನು ಭಯ ಅಂತ ನೀವು ಅನ್ನಬಹುದು. ಆದರೆ ಈ ವಾಕ್ಯವನ್ನು ಗಮನಿಸಿರಿ, ಕೆಲವು ಪದಗಳನ್ನು ಗಮನಿಸಿರಿ. ಇನ್ನೂ ಅಲ್ಲಿ ಹೇಳುತ್ತದೆ, ಮೊದಲನೇದು ಮುಳ್ಳು ಕಂಪೆಗಳಿಗೆ. ಏನು? ಮುಳ್ಳು ಕಂಪೆಗಳು. ನಾನು ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದೆ, ಈ ಎಲೆ ಮುಳ್ಳು ಮೇಲೆ ಬಿದ್ದರೂ, ಮುಳ್ಳು ಬಂದು ಎಲೆ ಮೇಲೆ ಬಿದ್ದರೂ ಎಲೆಗೆ ತೊಂದರೆ ಅನ್ನುವ ಹಾಗೆ ನಮ್ಮ ಸುತ್ತೂ ಇರುವಂಥ ಜನರ ಹತ್ರ ಮಾತಾಡಿದ್ರೂ ತಪ್ಪೆ, ಸುಮ್ಮನೆ ಇದ್ದರೂ ತಪ್ಪೆ, ಹೊಗಳಿದ್ರೂ ತಪ್ಪೆ, ಹೊಗಳದೇ ಇದ್ದರೂ ತಪ್ಪೆ, ಪ್ರೀತಿಸಿದ್ರೂ ತಪ್ಪೆ, ಇಲ್ಲದೇ ಇದ್ದರೂ ತಪ್ಪೆ, ನೀವು ಮುಂದಕ್ಕೆ ಹೋದರೂ ತಪ್ಪೆ, ಹಿಂದಕ್ಕೆ ಬಂದರೂ ತಪ್ಪೆ. ಅದೇ ಹೇಳ್ದಲ್ಲ, ಮುಂದಕ್ಕೆ ಹೋದರೆ ಆಯ್ಬೇಡ, ಹಿಂದಕ್ಕೆ ಹೋದರೆ ಒದಿಬೇಡ ಅಂತ ಹೇಳ್ದಂಗೆ. ಅಯ್ಯಯ್ಯೋ, ಜೀವನ ಹೇಗಂದರೆ ನಮ್ಮ ಸುತ್ತೂ ಇರುವ ಜನ ಮುಳ್ಳು ಕಂಪೆಗಳು. ಯಾರನ್ನೂ ಸೋಕಿಸ್ಕೊಳ್ಳೋ ಹಾಗಿಲ್ಲ, ಯಾರನ್ನೂ ಪ್ರೀತಿಸುವ ಹಾಗಿಲ್ಲ. ನೋಡ್ತಾ ಇರ್ತಾರೆ, ಗಮನಿಸ್ತಾ ಇರ್ತಾರೆ, ಅಸೂಯೆ ಪಡ್ತಾ ಇರ್ತಾರೆ. ಓ ಓ ಓ ಏನಪ್ಪ ಜೀವನ? ಏನೂ ಮಾಡೋಕ್ಕೆ ಇಷ್ಟಪಡಲ್ಲ, ಏನೂ ಮಾಡೋಕ್ಕೆ ಬಿಡಲ್ಲ ಅಂದರೆ ಹೇಗಪ್ಪ? ಏನೂ ಮಾಡೋಕ್ಕಾಗಿಲ್ಲ ಅಂದರೆ ಹೇಗೆ 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 ಮುಳ್ಳು ಕಂಪೆಗಳು. ನೋಡಿ, ವಾಕ್ಯ ಹೇಳ್ತಾ ಇದೆ, ಎಷ್ಟು ಚೆನ್ನಾಗಿ ಇಲ್ಲಿ ಹೇಳ್ತಾ ಇರುವಂಥ ಮಾತು ಹೇಳ್ತಿದ್ರೆ, ನೀನು ಮುಳ್ಳು ಕಂಪೆಗಳಿಗೆ ಸಿಕ್ಕಿಕೊಂಡು. ಕೆಲವು ಮುಳ್ಳುಗಳಿದ್ದಾವೆ, ನೀವು ಹಳ್ಳಿಗಳಲ್ಲಿ ಇದ್ದರೆ ನಿಮಗೆ ಗೊತ್ತಾಗ್ತದೆ. ಕೆಲವು ಒಂಥರ ಈ ಥರ ಬಗ್ಗಿರುವಂಥ ಮುಳ್ಳುಗಳಿದ್ದಾವೆ, ನಿಮಗೆ ಗೊತ್ತು. ಆ ಬಟ್ಟೆಗೆ ಏನಾದರೂ ಸಿಕ್ಕಾಕ್ಕೊಂಡ್ರೆ ಅದನ್ನು ತೆಗೀಲಿಕ್ಕೂ ನಮಗೆ ತುಂಬ ಕಷ್ಟ, ತೆಗೀಲಿಕ್ಕೂ ಕಷ್ಟ. ಹಾಗೆಯೇ ಕೆಲವು ಮನುಷ್ಯರಲ್ಲಿ ಸಿಕ್ಕಿ ಹಾಕಿಕೊಂಡ ನಮ್ಮ ಜೀವನ ಬಹಳ ಬಹಳ ಕಠಿಣವಾದದ್ದು. ಕೆಲವು ಸಾರಿ ನಾನು ಮಾತಾಡದೇ ಇದ್ದರೆ ಹೇಗಾಗುತ್ತೋ ಅನ್ನೋ ರೀತಿ ನಿಮಗೆ ಅನಿಸಿದೆಯಲ್ವ? ಇಲ್ವಾ? ಮುಳ್ಳು ಕಂಪೆಗಳ ಥರ ನಮ್ಮನ್ನು ಸುತ್ತುವರೆದಿರ್ತಾರೆ. ಕದಲಕ್ಕೂ ಆಗಲ್ಲ, ಸುಮ್ಮನೆ ಇರೋಕ್ಕೂ ಆಗಲ್ಲ, ಅವರೊಟ್ಟಿಗೆ ಒಡನಾಟ ಮಾಡೋಕ್ಕಾಗಲ್ಲ, ಸುಮ್ಮನೆ ಇರೋಕ್ಕೂ ಆಗಲ್ಲ. ನಿಮಗೆ ಅರ್ಥ ಆಗಿದೆ ಅಂದ್ಕೊಳುತ್ತೆ, ನಾನು ತುಂಬ ವಿವರಣೆ ಮಾಡೋಕ್ಕೆ ಹೋಗಲ್ಲ.
ಮುಳ್ಳು ಕಂಪೆಗಳ ರೀತಿಯಲ್ಲಿ ನಮ್ಮ ಜೀವಿತ ಬಹಳ ಬಹಳ ವೇದನಕರವಾಗಿರ್ತದೆ. ಹೇಳುವ ಮಾತು, ನೀನು ಮುಳ್ಳು ಕಂಪೆಗಳಿಗೆ ಸಿಕ್ಕಿಕೊಂಡು, ಮೊದಲನೇದು ಮುಳ್ಳು ಕಂಪೆಗಳು. ಅನೇಕ ಜನರು ಸೇವಕರು ಬಂದು ಸೇವೆ ಮಾಡಬೇಕು ಅಂತ ಪ್ರಯಾಸ ಪಟ್ಟರೆ ಸುತ್ತಲಿನ ಜನರು ಅವರಿಗೆ ಸ್ವಾರ್ಥ ಸಾರಲಿಕ್ಕೆ ಬಿಡ್ತಾನೆ ಇರಲಿಲ್ಲ ಮಿಷನರಿಗಳಿಗೆ. ಇವತ್ತು ಸೇವಕರುಗಳಿಗೆ ನಾವು ಏನಾದರೂ ಮಾಡಬೇಕಂದ್ರೆ ಸುತ್ತಲಿರೋರು ಮುಳ್ಳು ಕಂಪೆಗಳ ಥರ ನಮ್ಮನ್ನು ಕಾಯ್ತಾ ಇರ್ತಾರೆ. ಎಲ್ಲಿ ಇವರನ್ನ ಮುಂದಕ್ಕೆ ಬಿಡಬಾರ್ದು. ನೋಡಿ, ಕೆಲವು ಪಾಸ್ಟರ್ಗಳು, ಕೆಲವು ಸೇವಕರುಗಳು ಸಭೆನ ಬೆಳವಣಿಗೆ ಮಾಡಬೇಕು ಅಂತ ಹೋಗ್ತಾರೆ. ಆ ಸಭೆಯ ಹಿರಿಯರೇನಿರ್ತಾರೆ ಗೊತ್ತಲ್ಲ, ಮುಳ್ಳುಗಳು ಕಂಪೆಗಳ ಥರ. ಪಾಸ್ಟ್ರೇ, ನಮ್ಮನ್ನು ಕೇಳ್ದಿರಾ, ನಮ್ಮನ್ನು ಉತ್ತೇಜನ ತೆಗೆದುಕೊಳ್ಳದಿರ ನೀವೆಂಗೆ ಮಾಡ್ತೀರಾ? ನಾನು ಯಾರ ಬಗ್ಗೆನೂ ಹೇಳೋದಿಲ್ಲ. ನಾನು ಅಂಡಮಾನ್ ನಿಕೋಬಾರಲ್ಲಿ ಸೇವೆ ಮಾಡ್ತಾ ಇದ್ದೆ. ಅಲ್ಲಿ ಒಂದು ಸಭೆ ಇತ್ತು, 11 ಕುಟುಂಬ ಇತ್ತು. ಅವ್ರು ಹೇಳ್ತಾ ಇದ್ರು, ನೀವು ಎಲ್ಲೂ ಹೋಗಬಾರ್ದು, ನಮ್ಮ ಕುಟುಂಬಗಳು ಮಾತ್ರ ಸಂದರ್ಶಿಸಬೇಕು. ವಾರಕ್ಕೊಂದು ಕುಟುಂಬ, ವಾರಕ್ಕೆ ಭಾನುವಾರ ಒಂದು ಆರಾಧನೆ. ನನಗೆ ಸುಮ್ಮನೆ ಇರೋಕ್ಕಾಗ್ತಾ ಇರಲಿಲ್ಲ. ನಾನಲ್ಲಿ ಬೆಸ್ತರಿಗೂ, ಅಲ್ಲಿ ಬೆಂಗಾಳೀಸು, ತಮಿಳಿಯನ್ಸು, ತೆಲುಗು ಎಲ್ಲ ಇದ್ದರು. ನನಗೆ ತೆಲುಗು ತಮಿಳು ಎಲ್ಲ ಬರ್ತಾ ಇದ್ದರಿಂದ ನಾನು ಹೋಗಿ ಅವರಿಗೆ ಸುವಾರ್ತೆ ಸಾರಬೇಕು ಅಂತ ನಾನು ಪ್ರಯತ್ನ ಮಾಡಿದರೆ ವಿಶ್ವಾಸಿಗಳು ಮುಳ್ಳುಗಳ ಥರ ಕಾಯ್ತಾ ಇದ್ದರು. ಪಾಸ್ಟರ್, ನಿಮ್ಮ ಕೆಲಸ ಎಷ್ಟು ಅಷ್ಟೇ ನೋಡ್ಕೊಳ್ಳಿ, ಅವ್ರ ಹತ್ರ ಎಲ್ಲ ಯಾಕೆ ಹೋಗ್ತೀರಾ, ಅವ್ರನ್ನೆಲ್ಲ ನಮ್ಮ ಚರ್ಚಿಗೆ ಯಾಕೆ ಕರ್ಕೊಂಡು ಬರ್ತೀರಾ? ಇದೇನಪ್ಪ ಇದು, ಪಾಪ ಬಡ ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡ್ತೀನಿ, ಅವರಿಗೆ ಸುವಾರ್ತೆ ಹೇಳ್ತೀನಿ. ಮಾಡಬಾರ್ದು. ನಿಮ್ಮ ಕೆಲಸ ಏನು ಅಂದರೆ, ಕೆಲವು ಸೇವಕರುಗಳನ್ನು ಸೇವೆ ಮಾಡಲಿಕ್ಕೆ ಬಿಡೋದಿಲ್ಲ, ಸೇವೆ ಮಾಡೋದಕ್ಕೆ ಬಿಡಲ್ಲ, ಅವಕಾಶ ಕೊಡಲ್ಲ. ಇಷ್ಟೇ ಸಾಕು, ನಿನ್ನ ಲೈಫು ಏನಾಗಿರಲಿ, ಚೆನ್ನಾಗಿರಲಿ. ನಿಮಗೂ ಹಾಗೇನೆ ಯಾರಾದರೂ ಸೊಸೆ, ಅತ್ತೆ, ಮನೆಯವರು, ಸಹೋದರರು ನಮ್ಮ ಮನೆಗೋಸ್ಕರ ಅಂತ ಏನಾದರೂ ದುಡಿಯೋಕ್ಕೆ ಹೋದರೆ, ನೀನು ದುಡ್ದಿದ್ದು ಸಾಕು, ನೀನು ಮಾಡಿದ್ದು ಸಾಕು, ಸುಮ್ಮನೆ ಇರು ಅಂತಾರೆ. ಹೆಂಡತಿ ಏನಾದರೂ ಹೇಳ್ದೆ ಕೇಳದೆ ಕೆಲಸಕ್ಕೋ ಏನೋ ಆದಾಯಕ್ಕೂ ಮಾಡಿದ್ರೆ ಗಂಡನಿಗೆ ಕೋಪ ಬರುತ್ತೆ. ಅಷ್ಟು ದೊಡ್ಡವಳಾಗ್ಬಿಟ್ಟ, ಅಷ್ಟು ಜ್ಞಾನಿ ಆಗಿಬಿಟ್ಟ, ಅಷ್ಟು ತಿಳುವಳಿಕೆ ಉಳ್ಳವಳಾಗ್ಬಿಟ್ಟ ನೀನು, ನಾನು ಹೇಳ್ದಂಗೆ ಕೇಳ್ಕೊಂಡಿರು, ನೀನು ಆದಾಯ ಮಾಡೋದು ಬೇಡ, ನೀನು ತೀರ್ಮಾನ ಮಾಡೋದು ಬೇಡ. ನನ್ನ ಪ್ರಿಯರೇ, ಕೆಲವು ಸಹೋದರಿಯರ ಒಳ್ಳೆಯ ತೀರ್ಮಾನಗಳು ಒಳ್ಳೆಯದು, ಕುಟುಂಬಕ್ಕೆ ಆಲೋಚನೆಗಳನ್ನು ಕೊಡುತ್ತದೆ. ಆಲೋಚನೆಗಳನ್ನು ತಗೊಳ್ಬೋದು, ತೀರ್ಮಾನಗಳನ್ನು ಒಂದು ವೇಳೆ ಬೇಡ, ಅವ್ರು ಮಾಡೋದು ಬೇಡ, ಆಲೋಚನೆಗಳಾದರೂ ತಗೊಳ್ಬೇಕಲ್ಲ. ಇಲ್ಲ, ಮುಳ್ಳು ಕಂಪೆಗಳ ಥರ ಸಿಕ್ಕಾಕ್ಕೊಳ್ತೇವೆ. ಇದನ್ನು ಹೇಳದೆ ಹೋದರೆ ಅದು ಮೆಸೇಜ್ ಆಗಿಬಿಡುತ್ತೆ. ಆದರೆ ಇಲ್ಲಿ ಹೇಳ್ತದೆ, ಮುಳ್ಳು ಕಂಪೆಗಳ ರೀತಿಯಲ್ಲಿ ನಮ್ಮನ್ನು ಹಿಡಿದಿರುವಂಥ ಜನ ಮುಂದಕ್ಕೆ ಹೋದರೆ ಎಲ್ಲಿ ಬಟ್ಟೆ ಹರಿತದೋ, ಎಲ್ಲಿ ಇದಾಗ್ತದೋ ಅನ್ನುವ ರೀತಿಯಲ್ಲಿ ಕಟ್ಟಿ ಹಾಕಿ ಕುಟುಂಬದ ನಷ್ಟವನ್ನು ಪಡಿಸುವಂಥ ರೀತಿಯಲ್ಲಿ ಕೆಲವು ಮುಳ್ಳು ಕಂಪೆಗಳಲ್ಲಿ ನೀವಿದ್ದಿರಬಹುದು. ಎರಡನೇದು ಹೇಳ್ತದೆ, ಚೇಳುಗಳ ನಡುವೆ ವಾಸಿಸುವಂತೆ. ಆಲೋಚನೆ ಮಾಡಿ, ಒಂದು ಚೇಳು, ನಾವು ಮಲಗಕ್ಕೆ ಹೋಗ್ತೀವಿ ರಾತ್ರಿ, ಒಂದು ಚೇಳು ಎಲ್ಲೋ ಬೆಡ್ ಮೇಲೆ ಬಂತು, ಎಲ್ಲೋಯ್ತೋ ಗೊತ್ತಿಲ್ಲ ಅಂದರೆ ನಾವೇನು ಹೇಳ್ತೀವಿ? ಪರವಾಗಿಲ್ಲ ಬೇಡಪ್ಪ, ನಾನು ಮಲ್ಕೊಂಡು ನಿದ್ದೆ ಮಾಡ್ತೀನಿ, ಏನಾಗಲ್ಲ ಅಂತೀವ? ಅಯ್ಯೋ, ಅದು ಸಿಗೋವರೆಗೂ, ಅದು ಎಲ್ಲಿದೆ ಗೊತ್ತಾಗೋವರೆಗೂ ಮಲ್ಕೊಂಡ್ರೆ ಎಲ್ಲಿ ಕಚ್ಚುತ್ತೋ. ಹಾಗೇನೆ ನಾವು ಮುಳ್ಳುಗಳ ನಡುವೆ ಏನಾಗ್ತಾ ಇದ್ದೀವಂತೆ? ವಾಸ ಮಾಡೋದು ಅಲ್ಲ, ಚೇಳುಗಳ ನಡುವೆ ವಾಸಿಸುವಂತೆ. ನೋಡಿ, ಮುಳ್ಳು ಪೊದೆಗಳು ಚೇಳುಗಳ ನಡುವೆ ವಾಸಿಸುವುದು ಸುಲಭದ ವಿಷಯ ಅಲ್ಲ. ಮತ್ತು ಅಲ್ಲಿ ಹೇಳ್ತದೆ, ಅವರ ಮಧ್ಯದಲ್ಲಿ ನೀನಿದ್ದೀಯಾ, ಭಯಪಡಬೇಡ. ಕೆಲವು ಸಾರಿ ಈ ಎರಡೂ ನನಗೇನು ದೊಡ್ಡ ವಿಷಯಗಳು ಅನಿಸಿಲ್ಲ. ಏನು ಈ ಮುಳ್ಳು ಕಂಪೆಗಳು ಇಲ್ಲವೇ ಚೇಳುಗಳ ನಡುವೆ ಇರುವಂಥದ್ದು. ಆದರೆ ಇನ್ನೂ ಕೆಳಗಡೆ ಇದೆಯಲ್ವಾ, ಅಲ್ಲಿ ಹೇಳ್ತಾ ಇದೆ ಕೊನೆಯ ವಚನದ ಕೊನೆಯ ಭಾಗದಲ್ಲಿ, ಅವರ ಬಿರುನುಡಿಗೆ ದಿಗಿಲು ಪಡಬೇಡ. ನೋಡಿ, ಕೆಲವು ಸಾರಿ ಕ್ರೂರ ಮೃಗಗಳನ್ನಾದರೂ ನಾವು ಕಂಡುಹಿಡಿದು, ಕ್ರೂರ ಜಂತುಗಳು ಇಲ್ಲವೇ ಕೆಲವು ಪ್ರಾಣಿಗಳನ್ನು ಏನಾದರೂ ಕಂಡುಹಿಡಿಯಬಹುದು. ಈ ಬಿರುನುಡಿ ಇದೆಯಲ್ವಾ, ಗಡುಸು, ನಂದೇ ನಡಿಬೇಕು, ನಾನು ಹೇಳಿದ್ದೇ ಆಗಬೇಕು ಅಲ್ವಾ, ನಾನು ಬಿಡಲ್ಲ, ಅದು ಹೆಂಗೆ ಮಾಡ್ತೀರೋ ನೋಡ್ತೀನಿ, ನನ್ನ ಬಿಟ್ಟು ನೀವೇನಾದರೂ ಮಾಡಿದ್ರೆ ಅಷ್ಟೇ ನನ್ನ ಕತೆ, ನಾನು ನೋಡಿ ಹಿಂಗೆ ಮಾಡಾಕ್ತೀನಿ, ನಾನು ಹಂಗೆ ಮಾಡಾಕ್ತೀನಿ ಅಂದರೆ ಬಿರುನುಡಿ ಮಾಡ್ತಾರೆ. ಇಂಥವರನ್ನು ನೋಡಿ ನೀನೇನು ಮಾಡಬೇಡ, ದಿಗಿಲು ಪಡಬೇಡ. ಆಮೇಲೆ ಹೇಳ್ತದೆ, ಅವರ ಬಿರು ನೋಟ, ಬಿರು ನುಡಿ ಬಾಯಿ, ಬಿರು ನೋಟ ಕಣ್ಣು, ಅನ್ನೋದು ಅಲ್ವಾ. ಬಿರು ನೋಟಕ್ಕೆ ನೀನೇನಾಗಬೇಡ, ಬೆಚ್ಚದಿರು, ಬೆಚ್ಚಿ ಬೀಳಬೇಡ. ಕೆಲವು ಸಾರಿ ಅವ್ರ ನೋಟಕ್ಕೆ, ಅಯ್ಯೋ ಅವರ ಅಪ್ಪ ಸ್ವಾಮಿ, ಅಯ್ಯೋ ಅವರ ಆಕೆಯ, ಅಬ್ಬಾ ನೋ.
ನನ್ನ ಪ್ರಿಯ ದೇವಜನವೇ, ಸುವಾರ್ತೆ ಸಾರುವಾಗ, ಕುಟುಂಬವನ್ನು ಉನ್ನತಿಗೆ ತರಬೇಕಾದಾಗ ಯಾರೋ ಅಲ್ಲ, ನಮ್ಮವರೇ ನಮಗೆ ಈ ರೀತಿಯಾಗಿ ಕಾಣಿಸ್ತಾರೆ. ನಾವು ಈ ಕುಟುಂಬನ ಯಾವುದೋ ಒಂದು ಹುಡುಗಿ ಮದುವೆಯಾಗಿ ಮನೆಗೆ ಬಂದು ಈ ಮನೆಯನ್ನು ಸ್ವಲ್ಪ ಚೇಂಜ್ ಮಾಡೋಣ, ಈ ಮನೆ ಸರಿ ಇಲ್ಲ, ಒಂದು ರೀತಿ ಏನಾದರೂ ಚೇಂಜಸ್ ಮಾಡೋಣ ಅಂದರೆ ಅತ್ತೆ ಹೇಳ್ತಾಳೆ, ನನ್ನ ಮನೆಯನ್ನು ಬದಲಾಯಿಸುವಷ್ಟು ಅಧಿಕಾರ ನಿನಗೆ ಅವಳೆ ಕೊಟ್ಲು ಅಂದ್ಬಿಡ್ತಾಳೆ. ಏನು ನಿನಗೆ ಅವಳು ಕೊಟ್ಲು? ಹೆಂಗಿದ್ರೆ ಹಂಗಿರಲಿ. ಅತ್ತೆ ಹಂಗಲ್ಲ ಅತ್ತೆ, ಇದು ಹಿಂಗಿದ್ರೆ ಚೆನ್ನಾಗಿದೆ. ನೀನು ಎಷ್ಟು ಅಷ್ಟು ನೋಡ್ಕೊ ಅಲ್ವಾ? ಗಂಡನ ಹಂಗಲ್ರಿ, ಈ ಕೆಲಸ ಮಾಡಿರಿ, ನನ್ನ ಮಗನ ಕಂಟ್ರೋಲ್ ಮಾಡ್ತೀಯಾ ಅಲ್ವಾ? ಕೆಲವು ಸೊಸೆಯಂದರು ಅತ್ತೆಯರ ಅವರ ಕಾರ್ಯಗಳನ್ನು ಇದು ಮಾಡೋಕ್ಕೆ ಹೋಗ್ತಾರೆ. ಆ ರೀತಿ ಇರಬಾರದು ದೇವಜನವೇ. ನಾವೇ ಬೇರೆಯವರಿಗೆ ಮುಳ್ಳು ಕಂಪೆಗಳಾಗಿ ಮಾರ್ಪಡಬಾರದು. ನಾವೇ ಚೇಳುಗಳ ರೀತಿಯಲ್ಲಿ ಭಯಪಡಿಸುವವರಾಗಿರಬಾರದು. ಬಿರುನುಡಿ ಬಿರುನೋಟವನ್ನು ಬೀಗುವವರು ಆಗಿರಬಾರದು. ಇಲ್ಲಿ ಭಕ್ತನಿಗೆ ದೇವರು ಹೇಳ್ತಾನೆ, ನೀನು ಅವ್ರಿಗೆ ಯಾವುಕ್ಕೂ ಭಯಪಡಬೇಡ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ನೋಡಿದ್ರ, ಒಂದು ಕಡೆ ಭಯಪಡಬೇಡ, ದಿಗಿಲು ಪಡಬೇಡ, ಅಂಜಬೇಡ ಅಂದರೆ ಯಾವುದಕ್ಕೆ ಅಂಜಬೇಡ, ಯಾವುದಕ್ಕೆ ದಿಗಿಲು ಪಡಬೇಡ? ಮುಳ್ಳು ಕಂಪೆಗಳಂತಿರುವ ಪರಿಸ್ಥಿತಿ ಅಲ್ವಾ? ಮುಳ್ಳು ಕಂಪೆಗಳಂತಿರುವಂಥ ಪರಿಸ್ಥಿತಿ, ಚೇಳುಗಳಂತಿರುವ ಪರಿಸ್ಥಿತಿ, ಬಿರುನುಡಿಯ ಪರಿಸ್ಥಿತಿ, ಬಿರುನೋಟದ ಪರಿಸ್ಥಿತಿ. ನಾವೇನೋ ಮಾಡಬೇಕು ಅಂದ್ಕೊಂಡಿದ್ವಿ, ಆದರೆ ಮಾಡೋಕ್ಕಾಗಿಲ್ಲ. ನಾವು ಸುವಾರ್ತೆ ಸಾರಬೇಕು ಅಂದ್ಕೊಂಡಿದ್ವಿ, ಸಾರೋಕ್ಕಾಗಲಿಲ್ಲ. ಎಷ್ಟೋ ಜನರು ನಮ್ಮನ್ನು ಕಟ್ಟಿ ಹಾಕಿಬಿಡ್ತಾರೆ. ಎಷ್ಟೋ ಜನರು ಪಾಸ್ಟರ್ ಆಗಲಿ, ನಿನಗೇನು ಗೊತ್ತು, ನಿನಗೇ ಸರಿಯಾಗಿ ಗೊತ್ತಿಲ್ಲ, ನೀನೇ ಚರ್ಚಿಗೆ ಸರಿಯಾಗಿ ಬರೋಲ್ಲ, ನಿಮ್ಮ ಮನೆಯವರೇ ಸರಿಯೋಗಿಲ್ಲ, ನೀವು ಹಿಂಗೆ ಅಂತ ಬೈತಾರೆ. ಇವರು ಇದ್ದಿದ್ದು ಕೂಡ ಮುಗಿದೋಯ್ತು ನನ್ನ ಕತೆ ಅಂತ ಹಿಂದಕ್ಕೆ ಹೋಗ್ಬಿಡ್ತಾರೆ. ನಾವೇ ಮುಳ್ಳು ಕಂಪೆಗಳಾಗಿ, ನಾವೇ ಚೇಳುಗಳಾಗಿ ಮಾರ್ಪಡಬಾರದು. ನನ್ನ ಪ್ರಿಯ ಸಹೋದರಿ, ನಿಮ್ಮ ಜೀವಿತದಲ್ಲಿ ಯಾರು ಮುಳ್ಳು ಕಂಪೆಗಳು ನಿಮಗೆ? ಯಾರು ಚೇಳುಗಳು ನಿಮಗೆ? ಯಾರು ಬಿರುನುಡಿ ನುಡಿತಾ ಇದ್ದಾರೆ? ಯಾರು ಬಿರುನೋಟ ನೋಡ್ತಾ ಇದ್ದಾರೆ? ದೇವರು ನಿಮಗೆ ಹೇಳ್ತಾ ಇದ್ದಾನೆ, ಮಗಳೇ ಮಗನೇ, ಭಯಪಡಬೇಡ, ಭಯಪಡಬೇಡ. ಸ್ತೋತ್ರ, ಥ್ಯಾಂಕ್ ಯು ಜೀಸಸ್. ನಿಮ್ಮನ್ನು ಯಾಕೆ ದೇವರು ಹೇಳ್ತಾನೆ, ಯಾಕೆ ಭಯಪಡಬಾರದು ಅಂತ ಹೇಳಿದ್ರೆ, ರೋಮ 1:15 ಹೇಳುತ್ತದೆ, ಸುವಾರ್ತೆಯನ್ನು ಸಾರುವುದಕ್ಕೆ ನಾನಂತೂ ಸಿದ್ಧನಾಗಿದ್ದೇನೆ, ಸುವಾರ್ತೆಯ ವಿಷಯದಲ್ಲಿ ನಾನು ನಾಚಿಕೊಳ್ಳುವವನಲ್ಲ ಎಂದು ಹೇಳುತ್ತಾ ಇದೆ. ಸುವಾರ್ತೆ ವಿಷಯದಲ್ಲಿ ನಾನು ನಾಚಿಕೊಳ್ಳುವುದಿಲ್ಲ. ದೇವರ ವಿಷಯದಲ್ಲಿ, ಒಳ್ಳೆಯದರ ವಿಷಯದಲ್ಲಿ ನಾಚಿಕೆ ಪಡಬೇಡ್ರಿ. ಬಿರು ನುಡಿ ನೋಡಲಿ, ಬಿರು ನೋಟ ನೋಡಲಿ, ಚೇಳುಗಳಂತೆ ನಡ್ಕೊಳ್ಳಿ, ಆ ಮುಳ್ಳು ಕಂಪೆಗಳಂತೆ ನಡ್ಕೊಳ್ಳಿ, ಭಯಪಡಬೇಡ್ರಿ. ದೇವರು ನಿಮಗೆ ಕೊಟ್ಟಿರುವಂಥದ್ದು ಹೇಡಿತನದ ಆತ್ಮವಲ್ಲ, ಭಯದ ಆತ್ಮವಲ್ಲ, ಅದು ಧೈರ್ಯದ ಆತ್ಮ. ವಾಕ್ಯವನ್ನು ಕೇಳಿದ ದೇವಜನವೇ, ನಿಮ್ಮನ್ನು ಕುಗ್ಗಿಸಿದ, ನಿಮ್ಮನ್ನು ಬಾಧಿಸಿದ, ನೋಯಿಸಿದ ಪರಿಸ್ಥಿತಿಗಳು ಇವತ್ತು ಇದ್ದರೆ, ನಾನು ನಿಮಗೆ ಹೇಳ್ತಾ ಇರೋದು, ಕರ್ತನು ನಿಮ್ಮ ಪರಿಸ್ಥಿತಿಯನ್ನು ಮಾರ್ಪಡಿಸಲಿ. ಆ ಮುಳ್ಳು ಕಂಪೆಗಳಿಗೆ ಸಿಗದ ಹಾಗೆ, ಚೇಳುಗಳು ನಿಮ್ಮನ್ನು ಕಡಿಯದ ಹಾಗೆ, ಬಿರು ನಿಡಿಗೆ, ಬಿರು ನೋಟಕ್ಕೆ ನೀವು ಭಯಪಡದ ಹಾಗೆ ದೇವರು ನಿಮ್ಮನ್ನು ಕಾಯಲಿ. ನಿಮ್ಮ ಪ್ರತಿ ಕಾರ್ಯದಲ್ಲಿ ದೇವರು ನಿಮ್ಮನ್ನು ಅನುಗ್ರಹಿಸಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಪರಮ ತಂದೆಯೇ, ನಿಮ್ಮ ನುಡಿಗಳು ನಮಗೆ ಚೈತನ್ಯವಪ್ಪ. ನಿಮ್ಮ ಮಾತುಗಳು ನಮಗೆ ಆಧರಣೆ, ಧೈರ್ಯ ಕೊಡುತ್ತವೆ ಅಪ್ಪ. ಎಷ್ಟೋ ಜನರು ತಮ್ಮ ಮಕ್ಕಳ, ಮನೆಯ, ಕೆಲಸದ ಸ್ಥಿತಿಯನ್ನು ಮಾರ್ಪಡಿಸಿ ಉನ್ನತಿಗೆ ತರಬೇಕು, ಸರಿಪಡಿಸಬೇಕು ಅಂತ ಸ್ತ್ರೀಯರಾಗಿರಬಹುದು, ಮನೆಯವರಾಗಿರಬಹುದು, ಪ್ರಯತ್ನಿಸುವಾಗ ಕೆಲವರು ನಮ್ಮನ್ನು ಬಿಡುವುದಿಲ್ಲ ದೇವರೇ. ನಾವು ಉನ್ನತಿಗೆ ಬರುವುದು, ಆಶೀರ್ವದಿಸಲ್ಪಡುವುದು, ಕರ್ತನೆ ಸಿಗುವುದು ಅವರಿಗೆ ಇಷ್ಟ ಇಲ್ಲ. ನಮ್ಮನ್ನು ಭಯಪಡಿಸಿ ವೇದನೆ ಪಡಿಸ್ತಾನೆ. ಸೈತಾನನು ಕೂಡ ಉರುಳಾಕಿ ಹಿಡಿಯುವಂತಿರುತ್ತಾನೆ. ಆದರೆ ನಾವು ಭಯಪಡದೆ, ಅಂಜದೆ, ಕಳವಳ ಪಡದೆ, ಉರುಳಿಗೆ ಸಿಕ್ಕಿ ಹಾಕಿಕೊಳ್ಳದೆ ಮತ್ತೆ ಹಿಂತಿರುಗಿ ಆಚೆ ಬರುವಂತೆ ನೀನು ಆಶೀರ್ವದಿಸು. ಕೆಲವರು ಈಗಾಗಲೇ ಕಂಪೆಗಳಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದಾರಪ್ಪ. ಸಾಲಗಳೆಂಬ ಕಂಪೆಗಳು, ಶತ್ರುಗಳೆಂಬ ಕಂಪೆಗಳು, ಬಲಹೀನತೆ, ರೋಗವೆಂಬ ಕಂಪೆಗಳು. ಓ ಕರ್ತನೆ, ಕೆಲವು ಸಾರಿ ಅಯ್ಯೋ ನನ್ನ ಜೀವಿತ ಈ ಥರ ಆಯ್ತಲ್ಲ ಅನ್ನುವಂಥ ಕಂಪೆಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ. ದಯಮಾಡಿ ಅವರನ್ನು ಬಿಡಿಸು ಯೇಸುವಿನ ನಾಮದಲ್ಲಿ. ಚೇಳುಗಳ ಕೊಂಡಿಗಳನ್ನು ಮುರಿದು, ಹಾಲೆಲೂಯ, ಸ್ತೋತ್ರ. ವಿಷ ಮಾತುಗಳನ್ನು ಮಾತಾಡೋದು, ಇವರ ಬಗ್ಗೆ ತಪ್ಪಾಗಿ ಮಾತನಾಡುವಂಥ ಬಾಯಿಗಳನ್ನು ಕಟ್ಟು ಯೇಸುವಿನ ನಾಮದಲ್ಲಿ. ನಿನಗೆ ವಂದನೆ ಅಯ್ಯ, ನಿನಗೆ ವಂದನೆ. ನಮ್ಮ ಮೊರೆಯನ್ನು ಆಲಿಸಿದ್ದಕ್ಕಾಗಿ ಸ್ತೋತ್ರ. ವಾಕ್ಯವನ್ನು ಧ್ಯಾನ ಮಾಡಿ, ವಾಕ್ಯದ ಮರ್ಮಗಳನ್ನು, ರಹಸ್ಯಗಳನ್ನು ಅರಿತುಕೊಂಡು, ಧೈರ್ಯ ತಂದುಕೊಂಡು, ಹೌದು ನನ್ನ ದೇವರು ಹೇಳ್ತಾ ಇದ್ದಾನೆ, ನಿನ್ನ ಜೊತೆ ನಾನು ಇರ್ತೀನಿ ಮಗಳೇ,
ನಿನ್ನ ಜೊತೆಯಲ್ಲಿ ನಾನು ನಿನ್ನ ಜೊತೆಗೆ ಇರ್ತೀನಿ ಮಗನೇ, ನೀನು ಭಯಪಡಬೇಡ, ಅಂಜಬೇಡ ಎಂದು ಹೇಳುವಂಥ ನಿನ್ನ ಮಾತಿಗಾಗಿ ಸ್ತೋತ್ರ. ಒಂದೇ ವಾಕ್ಯದಲ್ಲಿ 3 ಸಾರಿ ಡು ನಾಟ್ ಬಿ ಅಫ್ರೈಡ್, ಡು ನಾಟ್ ಬಿ ಸ್ಕೇರ್ಡ್, ಡು ನಾಟ್ ಬಿ ಟ್ರಬಲ್ಡ್. ಹೌದು ಸ್ವಾಮಿ, ಭಯಪಡಬೇಡ, ಅಂಜಬೇಡ, ಹೆದರಬೇಡ ಎಂದು ಹೇಳುವ ದೇವರೇ ನಿನಗೆ ಸ್ತೋತ್ರ. ದೇವರೇ ನಿನಗೆ ಸ್ತೋತ್ರ. ಈ ವಾಕ್ಯವನ್ನು ಆಲಿಸಿದ ಪ್ರತಿ ದೇವ ಜನರನ್ನು ಕನಿಕರಿಸು. ಸ್ತೋತ್ರ. ಹಾಲೆಲೂಯ. ನೀನು ಅನುಗ್ರಹಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ವಂದನೆ 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 ಅಪ್ಪ. ಆಪದ್ಬಾಂಧವನೇ ಸ್ತೋತ್ರ. ನಮ್ಮನ್ನು ದೇವರೇ ಕರ್ತನೇ ಉರುಳಿಂದ ಬಿಡಿಸುವವನೇ ಸ್ತೋತ್ರ. ಮುಳ್ಳು ಕಂಪೆಗಳಿಂದ ಬಿಡಿಸುವವನೇ ಸ್ತೋತ್ರ. ನಮ್ಮ ಜೊತೆಗಿದ್ದು ನಮ್ಮನ್ನು ಆಧರಿಸುವವನೇ ನಿನಗೆ ಸ್ತೋತ್ರ. ಸಂತೈಸುವಾತನೇ ನಿನಗೆ ಸ್ತೋತ್ರ. ಕೃಪೆಯಿಂದ ತುಂಬಿಸುವಾತನೇ ನಿನಗೆ ಸ್ತೋತ್ರ. ನಿನ್ನ ನಾಮಕ್ಕೆ ಕೋಟಿ ಕೋಟಿ ವಂದನೆಗಳಪ್ಪ. ಸರ್ವ ಸ್ತುತಿ ಘನ ಮಾನ ಮಹಿಮೆಗಳು ನಿನಗೆ ಸಮರ್ಪಿಸ್ತೇವೆ. ಯಾರೆಲ್ಲ ನೊಂದು ಸೋತು ಬಾಧೆಪಟ್ಟು ಇವತ್ತು ವಾಕ್ಯವನ್ನು ಕೇಳಿ, ಹೌದಪ್ಪ ನನ್ನ ಸ್ಥಿತಿ, ನಾನು ಏನೋ ಮಾಡಬೇಕಂತ ಹೋಗ್ತೀನಿ, ಆದರೆ ನನಗೆ ಆಗಕ್ಕೇ ಬಿಡಲ್ಲಪ್ಪ, ದುಷ್ಟನು ಲೋಕವು ಅಪ್ಪ, ಈ ಅನಾರೋಗ್ಯದ ಸ್ಥಿತಿಯು, ಈ ಸಾಲದ ಪರಿಸ್ಥಿತಿಯು ನನ್ನ ಕುಟುಂಬವನ್ನು ಮೇಲಕ್ಕೆ ಬರಲಿಕ್ಕೆ ಬಿಡ್ತಾನೇ ಇಲ್ಲ. ಹೇಗೆ ಅಪ್ಪ ಒಂದು ಬೀಜವು ಮುಳ್ಳು ಕಂಪೆಗಳಲ್ಲಿ ಬಿದ್ದು ಅದು ಹುಟ್ಟಿ ಬೆಳಿಲಿಕ್ಕೋಗಾಗದೆ ಮೇಲಕ್ಕೆ ಬರಲಿಕ್ಕಾಗದೆ ಬಾಧೆ ಪಡ್ತಾ ಇರ್ತದೋ, ಅದೇ ರೀತಿಯಲ್ಲಿ ನಮ್ಮ ಜೀವಿತಗಳು ಮುಳ್ಳು ಕಂಪೆಗಳಲ್ಲಿ ಬಿದ್ದು ದೇವರೇ ಫಲಿಸದ ಹಾಗೆ ಆಗಿಬಿಟ್ಟಿದೆ. ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ರು, ಏನು ಪ್ರಯತ್ನ ಮಾಡಿದ್ರು ಎಲ್ಲವೂ ವ್ಯರ್ಥವಾಗಿ ಹೋಗ್ತಾ ಇದೆಯಲ್ಲ. ಕರ್ತನೇ ಕನಿಕರಿಸು ಎಂದು ಪ್ರಾರ್ಥಿಸುವ ಪ್ರತಿ ದೇವ ಜನರನ್ನು ನೀನು ಅನುಗ್ರಹಿಸು ಸ್ವಾಮಿ. ಸ್ತೋತ್ರ. ನಾವು ಮೊರೆಯನ್ನು ಆಲಿಸಿದ್ದೀರಾ, ನಿನಗೆ ಕೋಟಿ ಕೋಟಿ ವಂದನೆಗಳು. ಸರ್ವ ಸ್ತುತಿ ಘನ ಮಾನ ಮಹಿಮೆಗಳು ನಿನಗೆ ಸಮರ್ಪಿಸುತ್ತಾ, ಇದುವರೆಗೂ ವಾಕ್ಯವನ್ನು ಕೇಳಿದ ಪ್ರತಿ ದೇವ ಸಹೋದರಿ ಸಹೋದರನ ಮೇಲೆ ನಿನ್ನ ದಿವ್ಯ ಆಶೀರ್ವಾದವಿರಲಿ. ಅವರ ಮಾತು, ನಡವಳಿಕೆ, ಕ್ರಿಯೆ, ಜೀವಿತ ಎಲ್ಲವೂ ಅನುಗ್ರಹಿಸಲ್ಪಡಲಿ, ಆಶೀರ್ವದಿಸಲ್ಪಡಲಿ ಸ್ವಾಮಿ. ಮೊರೆಯನ್ನು ಆಲಿಸಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿನಗೆ ಸಮರ್ಪಿಸುತ್ತಾ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನವೇ, ಈ ದಿನದ ವಾಕ್ಯ ನಿಮಗೆ ಆಧರಣೆಯು ಧೈರ್ಯವನ್ನು ಕೊಟ್ಟಿದೆ ಎಂದು, ನಿಮ್ಮ ಪರಿಸ್ಥಿತಿಯನ್ನು ಎತ್ತಿ ತೋರಿಸಿದೆ ಎಂದು ನಾನು ನಂಬುತ್ತೇನೆ. ದೇವರು ತಾನು ನಿಮ್ಮನ್ನು ಬಿಡಿಸಲಿ, ಅನುಗ್ರಹಿಸಲಿ. ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೇನ್.